आत्मीय H16 न्यूज़ अर्थात हे सीतारामगे स्वागत ನಾನು ನಿಮ್ಮ ಎಮ್ಮ तुम्हाला पाहिजे होता ಗಡಬಡಿ ಹತ್ತಿರಬಹುದು ನಿಮಗೆ ಆತ್ಮೀಯರೇ ಏನಿಲ್ಲ ಜಲ್ದಿ ಮುಂದಿಗೆ ಮಾತಾಡಬೇಕು ಅಂತೇಳಿ ಅದರ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಹಿಂಗಂದ್ರೆ ಸಾಕು ಕರ್ನಾಟಕದ ಭ್ರಷ್ಟರೆಲ್ಲ ಲೆದರಣ ಅನ್ನುವಂಗೆ ಆಗಿಬಿಡುತ್ತದೆ ಭ್ರಷ್ಟಾಚಾರದ ಗೂಡಾಗಿಬಿಟ್ಟದ ಕಲಿತಂಥ ಅಭ್ಯರ್ಥಿಗಳಿಗೆ ಯೋಗ್ಯ ಅಭ್ಯರ್ಥಿಗಳಿಗೆ ಹೋರಾಟಗಾರರಿಗೆ ಅಭ್ಯಾಸಿಗರಿಗೆ ಏನು ಶಬ್ದ ಎಷ್ಟು ಬಳಸಲ್ಲ ಅದಕ್ಕೆ ಅವ್ರಿಗೆಲ್ಲರಿಗೂ ಭಾಳಷ್ಟು ಅನ್ಯಾಯ ಮಾಡಿದ್ದು ಇದನ್ನು ಯಾಕೆ ರದ್ದು ಮಾಡಬಾರ್ದು ಇವತ್ತೇನೋ ನಮ್ಮ BJPಯ ಮಾಜಿ ಮುಖ್ಯಮಂತ್ರಿಯಾದ DV ನಮ್ಮ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ ರದ್ದು ಮಾಡಿರಿ ಅದನ್ನು ರಾಜಕೀಯದಿಂದ ಮುಕ್ತ ಮಾಡಿರಿ ನೀವು ರಾಜಕೀಯ ಮಾಡಿದರೆ ನಿಮ್ಮ ಸಮಯದಲ್ಲೇನು ಯಡಿಯೂರಪ್ಪನವ್ರು ಮಾಡಲಿಲ್ವಾ ತಮ್ಮ ಬೇಕಾದಂಥ ಜನರನ್ನು ಆ KPSCಯಲ್ಲಿ ಸದಸ್ಯನಾಗಿ ಮಾಡಲಿಲ್ವಾ ಅಧ್ಯಕ್ಷನಾಗಿ ಮಾಡಲಿಲ್ವಾ ನಿಮ್ಮ ಕಾಲದಲ್ಲಿ ಆಗಲಿಲ್ವಾ ಈಗ ಇವ್ರು ಮಾಡ್ತಾ ಇದ್ದಾರೆ ಇದನ್ನು ಹೇಳ್ತಾರೆ ಅವರು ಕಾಂಗ್ರೆಸ್ಸಿಗರು ಅಡ್ಡಿಲ್ಲ ಈಗಾದರೂ ಜ್ಞಾನೋದಯ ಆಗಿದೆಲ್ಲ ಇನ್ನೊಬ್ಬರು ಸರ್ಕಾರದ ಕಾಂಗ್ರೆಸ್ ಸರ್ಕಾರದನ್ನು ಟೀಕಾ ಮಾಡ್ತಾಯಿದ್ರು ಮಾಡಿರಿ ಸರಿ ಸತ್ಯ ಮಾತಾಡ್ತಾಯಿದ್ರು ಇದನ್ನು ಮುಂದುವರೆಸ್ರಿ ಅಂತ ನಾವು ಹೇಳೋದಿಲ್ಲ ದೇಶದಿಂದ ಸಪೋಸ್ ಏನಾದರೂ ನಾಳೆ ಗೌರ್ಮೆಂಟ್ ಬಂತಂದ್ರೆ ಮೊದಲು KPSC ರದ್ದು ಮಾಡೋದನ್ನು ಅದನ್ನು ರಾಜಕೀಯ ರದ್ದು ಮಾಡಿರಿ ಅಧಿಕಾರಶಾಹಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಹುಟ್ಟುವಂಥ ಕೆಲಸ ಮೊದಲು ಆಗಬೇಕಾಗಿಲ್ಲ ಹಿಂಗಂದ್ರೆ ನಂಗೆ ರಾಜಾರೋಷ ಅನ್ನಿಸ್ಬೋದು ಇವಾಗ ಅದನ್ನು ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಯೋಗ್ಯ ವಿದ್ಯಾರ್ಥಿಗಳು ಎಷ್ಟು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಗಾಗಿದ್ದಾರಂದ್ರೆ ಆ ಸಾವಿರಾರಲ್ಲ ಲಕ್ಷಗಟ್ಟಲೆ ಆಗ್ತದೆ ಇಲ್ಲಿವರೆಗೆ ಎಷ್ಟು ವರ್ಕ್ ಮಾಡ್ತಾಯಿದ್ದ ಮಕ್ಕಳು ಎಷ್ಟು ಹೋರಾಟ ಮಾಡ್ತಾಯಿದ್ರು ಅಭ್ಯರ್ಥಿಗಳು ಪಾಪ ಅವ್ರದ್ದು ಹಾಕೋದೇ ಇಲ್ಲ ಅವ್ರು ದಾಡ್ರಿರ್ಬೋದು ಅಂತ ನೋಡಿ ಎಲ್ಲರೂ ದಾಡ್ರನ್ನ ದುಡ್ಡು ಕೊಟ್ಟವ್ರು ಅಷ್ಟನ ರೇಟ್ ಫಿಕ್ಸ್ ಅದಾವ್ರಲ್ಲೆಲ್ಲ ಅಂದಾಗ ರೇಟ್ ಫಿಕ್ಸ್ ಆದಾಗ ನ್ಯಾಯಬದ್ಧ ಹೆಂಗೆ ಆಗ್ತದ್ರಿ ಅದು ಅದಕ್ಕಾಗಿ ಮೊದಲ ಅಲ್ಲಿ ಅಧ್ಯಕ್ಷ ಮತ್ತು ಈ ಸದಸ್ಯರು ಇವನು ತೆಗೆದು ಹಾಕಬೇಕಾಗಿದೆ ಅಲ್ಲಿ ಇದು ಭಾಳ ಪ್ರಮುಖವಾಗಿ ಯಾವ ಪಕ್ಷಗಳು ಬೇಡಪ್ಪ ಅಲ್ಲೇ ಯೋಗ್ಯರ ಆಯ್ಕೆ ಆಗುವಂಥದ್ದು ಅಧಿಕಾರಶಾಹಿಗಳ ಮೇಲೆ ಸ್ಟ್ರಿಕ್ಟ್ ಕಣ್ಗಾವಲು ನಡಬೇಕಾಗಿದೆ ಇವತ್ತು ಅಲ್ಲಿ ಒಳಗಿದ್ದಂಥ ಅಧಿಕಾರಶಾಹಿಗಳು 2 ವರ್ಷಕ್ಕೆ ಬದಲು ಮಾಡಲೇಬೇಕು ಅವ್ರು ಅಲ್ಲಿದ್ದಂಥವ್ರನ್ನ ಒಳಗೆ ಗೆದ್ದರು ಒಳ ಸೇರಿದಂಗೆ ಸೇರಿಬಿಟ್ಟಿದ್ದಾರೆ ಇವರೆಲ್ಲ ಅಲ್ಲಿಯ ಕಾರ್ಯದರ್ಶಿ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಏನು ಅಧಿಕಾರಿ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋಂಥ ಅದ್ರ ಮುಖಂಡರಾಗಿರ್ಬೋದು ಏನು ರೀ ಅಲ್ಲಿ ಎಲ್ಲ ತುಡುಗರ ಸಂತೆಯಲ್ಲಿ ಸೇರಿಬಿಟ್ಟಲ್ಲ ಅದಕ್ಕಾಗಿ KPSC ಮೊದಲ ಅದನ್ನು ರದ್ದು ಮಾಡಿರಿ ಅಂತ ಹೇಳುವಂಥ ಒಂದು ಸಾಹಸವನ್ನು ನಮಗೆ ಸದಾನಂದ ಗೌಡರು ಮಾಡಿದ್ದಾರೆ ಮತ್ತು ನಮ್ಮ